टॉप क्वालिटी और कंसिस्टेंट परफॉर्मेंस के लिए सिर्फ सिल्वर पंप नाम याद रखना। ವಿನಯ್ ಸಾವನ್ನ ಬಿಜೆಪಿ ದೊಡ್ಡ ಅಸ್ತ್ರವನ್ನಾಗಿ ಬಳಸ್ತಾ ಇದೆ. ಈ ರೀತಿ ಒಬ್ಬ ಕಾರ್ಯಕರ್ತ ಸಾಯ್ತಾನೆ ಅಂದ್ರೆ ಏನರ್ಥ, ಇದ್ರ ಹಿಂದಿರುವಂತವ್ರು ಯಾರು, ಇದಕ್ಕೆ ಸಂಬಂಧಪಟ್ಟಂಗೆ ಸೂಕ್ತವಾದಂತ ತನಿಖೆ ಆಗಬೇಕು. ಇದು ಬಿಜೆಪಿಯ ಆಗ್ರಹ. ಪೊನ್ನಣ್ಣ ಮತ್ತೆ ಮಂಥರಗೌಡ ವಿರುದ್ಧ ಕ್ರಮ ಜರುಗಿಸಬೇಕು ಅಂತ ಕುಶಾಲನಗರದ ಡಿವೈಎಸ್ಪಿ ಕಚೇರಿಯ ಎದುರು ಪ್ರತಿಭಟನೆಗೆ ಸಿದ್ಧತೆಯನ್ನು ಮಾಡಿಕೊಂಡಿದೆ ಬಿಜೆಪಿ. ತಾಲೂಕು ಆಸ್ಪತ್ರೆ ಬಳಿ ಶವ ಇನ್ನು ಆಂಬ್ಯುಲೆನ್ಸ್ ನಲ್ಲೇ ಇದೆ. ಯಾವುದೇ ಕಾರಣಕ್ಕೂ ನಾವು ಅಂತ್ಯ ಸಂಸ್ಕಾರ ಮಾಡಲ್ಲ ಅಂತ ಅವರ ಸೋದರ ಹೇಳ್ತಾ ಇದ್ದಾರೆ. ಪೊನ್ನಣ್ಣ ಅವರ ವಿರುದ್ಧ ಕ್ರಮ ಜರುಗಿಸಬೇಕು, ಮಂಥರ್ ಗೌಡ ವಿರುದ್ಧ ಕ್ರಮ ಜರುಗಿಸಬೇಕು. ಇಬ್ರು ಕೂಡ ಕಾಂಗ್ರೆಸ್ನ ಶಾಸಕರುಗಳು. ಹೀಗಾಗಿ ಬಿಜೆಪಿಯ ನಾಯಕರುಗಳು ಇದರಲ್ಲಿ ಸೇರ್ಕೊಂಡಿದ್ದಾರೆ, ಕಾರ್ಯಕರ್ತರಿದ್ದಾರೆ. ಎಫ್ಐಆರ್ ಹಾಕಬೇಕು ಇವರ ವಿರುದ್ಧ, ಇದು ಇವರ ಆಗ್ರಹ. ನಾವು ಶವ ತೋರಿಸ್ತಾ ಇದ್ದೀವಿ, ಅದು ಇನ್ನೂ ಕೂಡ ಆಂಬ್ಯುಲೆನ್ಸ್ನಲ್ಲೇ ಇದೆ. ಶವವನ್ನು ಇಟ್ಟು ಪ್ರತಿಭಟನೆ ಮಾಡಲಿಕ್ಕೆ ಬಿಜೆಪಿ ಸಿದ್ಧತೆ ಮಾಡಿಕೊಂಡಿದೆ. ಕುಶಾಲನಗರದ ಡಿವೈಎಸ್ಪಿ ಕಚೇರಿಯ ಎದುರಿನೇ ಆಂಬ್ಯುಲೆನ್ಸನ್ನು ನಿಲ್ಲಿಸ್ಕೊಂಡಿದ್ದಾರೆ. ಆಂಬ್ಯುಲೆನ್ಸ್ನಲ್ಲಿ ಶವ ಇದೆ. ಪೊನ್ನಣ್ಣ ಮಂಥರಗೌಡ ವಿರುದ್ಧ ಎಫ್ಐಆರ್ ಆಗಬೇಕು. ಸದ್ಯಕ್ಕೆ ಆಸ್ಪತ್ರೆಯಲ್ಲಿರುವಂಥ ಶವ, ಅದನ್ನು ಅಲ್ಲಿಗೆ ಸಾಗಿಸಬೇಕು ಅಂತ ಯಾವುದೇ ಕಾರಣಕ್ಕೂ ನಾವು ಶವ ಇಳಿಸಲ್ಲ, ಯಾವುದೇ ಕಾರಣಕ್ಕೂ ನಾವು ಅಂತ್ಯ ಸಂಸ್ಕಾರ ಮಾಡಲ್ಲ. ಇದೇ ಮಾತನ್ನು ವಿನಯ್ ಸೋದರ ಕೂಡ ಹೇಳ್ತಾ ಇದ್ದಾರೆ. ವಿನಯ್ ಬ್ರದರ್ ಕೂಡ ಅದನ್ನೇ ಹೇಳ್ತಾ ಇದ್ದಾರೆ. ಯಾವುದೇ ಕಾರಣಕ್ಕೂ ನಾವು ಅಂತ್ಯ ಸಂಸ್ಕಾರ ಮಾಡಲ್ಲ, ನನ್ನ ಸೋದರನ ಸಾವಿಗೆ ನ್ಯಾಯ ಸಿಗಬೇಕು. ಇಬ್ಬರು ಶಾಸಕರ ವಿರುದ್ಧ ಎಫ್ಐಆರ್ ದಾಖಲಾಗಬೇಕು. ಅಲ್ಲಿ ತನಕ ಅಂತ್ಯ ಸಂಸ್ಕಾರ ಮಾಡಲ್ಲ. ಮೃತ ವಿನಯ್ ಸೋಮಯ್ಯ ಸಹೋದರ ವಿವೇಕ್ ಸೋಮಯ್ಯ ಪಟ್ಟು ಹಿಡಿದು ಕೂತಿದ್ದಾರೆ. ಕೊಡಗಿನ ಗೋಣಿ ಮಾರೂರು ಮನೆಯಲ್ಲಿ ವಿವೇಕ್ ಸೋಮಯ್ಯ ಹೇಳಿದ್ದಾರೆ, ಯಾವುದೇ ಕಾರಣಕ್ಕೂ ನಾವು ಅಂತ್ಯ ಸಂಸ್ಕಾರ ಮಾಡಲ್ಲ, ಇಬ್ಬರು ಶಾಸಕರ ವಿರುದ್ಧ ಎಫ್ಐಆರ್ ಆದ ಮೇಲೆ ಮಾತ್ರ ನಾವು ಅಂತ್ಯ ಸಂಸ್ಕಾರ ಮಾಡ್ತೀವಿ ಅಂತ. ಬನ್ನಿ ಏನು ಹೇಳಿದ್ದಾರೆ ನೋಡೋಣ. ನಮಗೆ ನ್ಯಾಯ ಸಿಗಬೇಕು, ಅವನು ಬೇಡ್ಕೊಂಡಿದ್ದಾನೆ ನನಗೆ ನ್ಯಾಯ ಸಿಗಬೇಕು ಅಂತ. ಹಾಗಾಗಿ ಎಲ್ಲರಿಗೂ ಇನ್ನು ಮುಂದೆ ಈ ಥರ ಆಗಬಾರ್ದು ಅಂತ ಒಂದು ಪಾಠ ಮಾಡಲಿಕ್ಕಾಗಿ ಎಫ್ಐಆರ್ ಏನು, ಅವರು ಏನೆಲ್ಲ ಡೆತ್ ನೋಟಲ್ಲಿ ಯಾರ್ದೆಲ್ಲ ಹೆಸರಿದೆ ಅವ್ರ ಹೆಸರು ಎಲ್ಲ ಎಫ್ಐಆರ್ ಆಗದೆ ನಾವು ಈ ನಮ್ಮ ಅಣ್ಣ ವಿನಯ್ದು ಅಂತ್ಯಕ್ರಿಯೆ ಮಾಡಲ್ಲ ಅಂತ ನಾವು ಡಿಸೈಡ್ ಮಾಡ್ತಾ ಇದ್ದೀವಿ. ನಮಗೆ ನ್ಯಾಯ ಸಿಗಬೇಕು, ಅವನು ಬೇಡ್ಕೊಂಡಿದ್ದಾನೆ ನನಗೆ ನ್ಯಾಯ ಸಿಗಬೇಕು ಅಂತ. ಹಾಗಾಗಿ ಎಲ್ಲರಿಗೂ ಇನ್ನು ಮುಂದೆ ಈ ಥರ ಆಗಬಾರ್ದು ಅಂತ ಒಂದು ಪಾಠ ಮಾಡಲಿಕ್ಕಾಗಿ ಬನ್ನಿ ನಮ್ಮ ಪ್ರತಿನಿಧಿ ಮಂಜುನಾಥ್ ಈಗ ಕುಶಾಲನಗರದಲ್ಲಿದ್ದಾರೆ. ಸ್ಥಿತಿಗತಿಗಳೇನು ಅದರ ವಿವರಗಳನ್ನು ಕೊಡಲಿಕ್ಕೆ ಅವರು ರೆಡಿಯಾಗಿದ್ದಾರೆ. ಮಂಜುನಾಥ್, ಗಮನಿಸಬೇಕಾದಂಥ ಸಂಗತಿ, ಬಿಜೆಪಿಗೆ ಇದು ಪ್ರಮುಖವಾದಂಥ ಅಸ್ತ್ರ. ಒಬ್ಬ ಕಾರ್ಯಕರ್ತ ಈ ರೀತಿ ಆತ್ಮಹತ್ಯೆ ಮಾಡ್ಕೊಂಡಿದ್ದಾನೆ, ಅದರಲ್ಲೂ ಡೆತ್ ನೋಟಲ್ಲಿ ಇವರ ಹೆಸರುಗಳನ್ನು ಉಲ್ಲೇಖ ಮಾಡಿದ್ದಾರೆ. ಹೀಗಾಗಿ ಇವರಿಬ್ಬರ ವಿರುದ್ಧ ಎಫ್ಐಆರ್ ಆಗಬೇಕು, ಮಂಥರಗೌಡ ವಿರುದ್ಧ ಆಗಬೇಕು, ಪೊನ್ನಣ್ಣ ಅವರ ವಿರುದ್ಧ ಎಫ್ಐಆರ್ ಆಗಬೇಕು. ಅಲ್ಲಿ ತನಕ ನಾವು ಅಂತ್ಯ ಸಂಸ್ಕಾರ ಮಾಡಲ್ಲ ಅಂತ ಅವರು ಸೋದರ ಹೇಳ್ತಾ ಇದ್ದಾನೆ. ಬಿಜೆಪಿಯವರು ಇದನ್ನಿಟ್ಟುಕೊಂಡು ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ, ಇದಕ್ಕೆ ನ್ಯಾಯ ಸಿಗಬೇಕು ಅಂತ. ಏನು ನಡೀತಾ ಇದೆ, ಅಲ್ಲಿನ ಸ್ಥಿತಿಗತಿಗಳೇನು, ಅಲ್ಲಿನ ಭದ್ರತೆ ಯಾವ ರೀತಿ ಇದೆ, ಏನು ನಡೀತಾ ಇದೆ ಅಲ್ಲಿ ಮಂಜುನಾಥ್? ರಂಗನಾಥ್, ಕೊಡಗಿನ ಬಿಜೆಪಿ ಕಾರ್ಯಕರ್ತ ವಿನಯ್ ಸೋಮಯ್ಯ ಅವರ ಆತ್ಮಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಾಗ ಈಗ ಸಾಕಷ್ಟು ಹೋರಾಟಕ್ಕೆ ಬಿಜೆಪಿ ಸಿದ್ಧತೆಯನ್ನು ಮಾಡ್ಕೊಂಡಿದ್ದು. ನಾವೀಗ ಕುಶಾಲನಗರದ ತಾಲೂಕು ಆಸ್ಪತ್ರೆ ಸಮೀಪ ಇದ್ದೀವಿ. ಮಧ್ಯರಾತ್ರಿ 1:30 ಸುಮಾರಿಗೆ ಏನು ವಿನಯ್ ಅವರ ಪಾರ್ಥಿವ ಶರೀರ ಇಲ್ಲಿ ಬಂದಿದೆ. ಅದನ್ನು ಇಲ್ಲೇ ಆಂಬುಲೆನ್ಸ್ನಲ್ಲೇ ಇಟ್ಕೊಂಡಿದ್ದಾರೆ, ನೋಡ್ತಾ ಇದ್ದೀವಿ. ಇದೇ ಆಂಬುಲೆನ್ಸ್ನಲ್ಲಿ ಮಧ್ಯರಾತ್ರಿ 1:30 ಕೂಡ ಮೃತದೇಹ ಇಲ್ಲೇ ಇದೆ. ಅವರ ಬಂಧುಗಳು, ಅವರ ಆಪ್ತರು, ಬಿಜೆಪಿಯ ಹಲವಾರು ಕಾರ್ಯಕರ್ತರು ಎಲ್ಲರೂ ಕೂಡ ಬಂದು ಈಗ ಮೃತದೇಹದ ಅಂತಿಮ ದರ್ಶನವನ್ನು ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಪ್ರಮುಖವಾಗಿ ವಿನಯ್ ಅವರು ತಮ್ಮ ಡೆತ್ ನೋಟ್ನಲ್ಲಿ ಯಾವ ಶಾಸಕರ ಹೆಸರುಗಳನ್ನು ಉಲ್ಲೇಖ ಮಾಡಿದ್ದಾರೆ, ಒಂದು ವಿರಾಜಪೇಟೆ ಶಾಸಕರು, ಮತ್ತೊಂದು ಕಡೆ ಏನು ಮಡಿಕೇರಿ ಶಾಸಕರು, ಇವರಿಬ್ಬರ ಮೇಲೂ ಕೂಡ ಎಫ್ಐಆರ್ ದಾಖಲಾಗಬೇಕು ಅಂತಕ್ಕಂಥ ಪ್ರಮುಖವಾಗಿರ್ತಕ್ಕಂಥ ಬೇಡಿಕೆ. ಅವರ ಕುಟುಂಬ ಸದಸ್ಯರು ಕೂಡ ಅದನ್ನೇ ಒತ್ತಾಯ ಮಾಡ್ತಾ ಇದ್ದಾರೆ. ಆತ ತನ್ನ ಡೆತ್ ನೋಟ್ನಲ್ಲಿ ಏನನ್ನ ಉಲ್ಲೇಖ ಮಾಡಿದ್ರೆ ಅವ್ರ ಮೇಲೆ ಎಫ್ಐಆರ್ ಮಾಡಿ, ತನಿಖೆ ಮಾಡಿ ಅಂತೇಳಿ ಒತ್ತಾಯ ಮಾಡ್ತಾರೆ. ಅಲ್ಲಿವರೆಗೂ ಕೂಡ ನಾವು ಶವವನ್ನು ಇಲ್ಲಿಂದ ತೆಗೆದುಕೊಂಡು ಹೋಗೋದಿಲ್ಲ ಅಂತೇಳಿ ಪಟ್ಟು ಹಿಡಿದು ಕೂತಿದ್ದಾರೆ. ಜೊತೆಗೆ ಇದರ ಸಮೀಪವೇ ಡಿವೈಎಸ್ಪಿ ಕಚೇರಿ ಇದೆ. ಶವವನ್ನು ಅಲ್ಲಿ ಇಟ್ಟು ಪ್ರತಿಭಟನೆ ಮಾಡಲಿಕ್ಕೆ ಬಿಜೆಪಿ ಸಿದ್ಧತೆಯನ್ನು ಮಾಡ್ಕೊಳ್ತಿದೆ. ಪ್ರತಿಭಟನೆಯಲ್ಲಿ ಭಾಗಿಯಾಗಲಿಕ್ಕೆ ಈಗಾಗಲೇ ವಿಜಯೇಂದ್ರ ಅವರು ಹೊರಟು ಈಗ ಕೊಡಗಿನ ಕಡೆ ಬರ್ತಾ ಇದ್ದಾರೆ. ಜೊತೆಗೆ ಇದು ವಿಪಕ್ಷ ನಾಯಕರಾಗಿರ್ತಕ್ಕಂಥ ಆರ್ ಅಶೋಕ್ ಅವರು ಕೂಡ ಬರ್ತಾ ಇದ್ದಾರೆ. ಸೊ ಬಿಜೆಪಿ ಕಾರ್ಯಕರ್ತರು, ಅವ್ರ ಬಂಧುಗಳು, ಕೆಲವೊಬ್ಬರು ಅವ್ರ ಆಪ್ತರು ನಮ್ಮ ಜೊತೆಗಿದ್ದಾರೆ, ಅವ್ರು ಮಾತಾಡ್ತಾ ಹೋಗೋಣ. ಸರ್ ಹೇಳಿ ಸರ್, ಈಗ ವಿನಯ್ ಅವರ ಸಾವು ಇದಕ್ಕೆ ಹೊಣೆ ಯಾರು ಸರ್? ಸರ್, ನಿನ್ನೆ ನಡೆದಂಥ ವಿನಯ್ ಅವರ ಆತ್ಮಹತ್ಯೆ ದುರಂತ. ಇದು ತುಂಬ ನೋವಿನ ಸಂಗತಿ. ಮೂಲತಃ ಕೊಡಗಿನ ನಿವಾಸಿ, ಬೆಂಗಳೂರಲ್ಲಿ ಉದ್ಯೋಗದಲ್ಲಿದ್ದು
ಇವರು ಒಂದಿಷ್ಟು ಗ್ರೂಪಲ್ಲಿ ಕೊಡಗಿನ ಸಮಸ್ಯೆಗಳ ಬಗ್ಗೆ ಚರ್ಚೆ ಮಾಡುವಂಥ ಒಂದು ಗ್ರೂಪನ್ನು ರಚಿಸಿಕೊಂಡಿದ್ದರು. ಅದರಲ್ಲಿ ಈ ವಿನಯ್ ಅನ್ನೋರು ಒಂದು ಅಡ್ಮಿನ್ ಆಗಿದ್ದರು. ಇತ್ತೀಚೆಗೆ 1.5 ತಿಂಗಳ ಹಿಂದೆ ಕೊಡಗಿನ ಸಮಸ್ಯೆಗಳ ಬಗ್ಗೆ ಚರ್ಚೆ ನಡೆಯುತ್ತಾ ಕೆಲವು ಸಮಸ್ಯೆಗಳನ್ನ ಆ ಗ್ರೂಪಲ್ಲಿ ಕೆಲವರು ಟ್ಯಾಗ್ ಮಾಡಿದ್ದಾರೆ. ಆ ಟ್ಯಾಗ್ ಮಾಡಿದಂಥ ವಿಷಯಕ್ಕೆ ಈ ಸಮಸ್ಯೆಗಳನ್ನ ತಿಳುವಳಿಕೆ ಕೊಡುವಂಥ ಮುಖಾಂತರ ಮಾಡುವ ಸಂದರ್ಭದಲ್ಲಿ ಇದು ಏನು ಅವರ ಮೇಲೆ ಮತ್ತು ಹಲವು 3-4 ಜನರ ಮೇಲೆ FIR ಮಾಡಿದ್ದಾರೆ 1.5 ತಿಂಗಳ ಹಿಂದೆ. ಆದರೆ ಆ FIR ಮಾಡೋಕ್ಕೆ 5 ದಿವಸ ಮೊದಲು ಈ ವಿನಯ್ ಅನ್ನೋರು ಕೇವಲ ಅಡ್ಮಿನ್ ಆಗಿದ್ದಿದ್ದು. ಅವರು ಏನು ಇನ್ನೊಬ್ಬರು ಟ್ಯಾಗ್ ಕಮೆಂಟ್ ಮಾಡಿದ್ದಾನೆ, ಇವರು ಟ್ಯಾಗ್ ಮಾಡಿದ್ದಾರೆ. ಇವರು ಏನು ಮಾಡಿದ್ದಾರೆ ಅಂದರೆ ಅವರ ಮೇಲೆ FIR ಆಗಿದೆ. FIR ಕೂಡ ಹೈಕೋರ್ಟಲ್ಲಿ ಸ್ಟೇ ಕೊಟ್ಟಿದ್ದಾರೆ. ಇದಾದ ನಂತರ ಅವರನ್ನು ಇತ್ತೀಚೆಗೆ 1 ವಾರದ ಹಿಂದೆ ಮಡಿಕೇರಿ ನಗರ ಠಾಣೆಯಿಂದ ಪ್ರತಿಭಟನೆ ಮಾಡಲಿಕ್ಕೆ ಏನೆಲ್ಲ ತಯಾರಿ ಮಾಡಿಕೊಂಡಿದ್ದಾರೆ ಮತ್ತು ಯಾರೆಲ್ಲ ಭಾಗಿಯಾಗ್ತಾರೆ ಸರ್? ಇವತ್ತಿನ ಪ್ರತಿಭಟನೆ ಅವರು ಏನು ನಿನ್ನೆ ಅವರ ಸಂಬಂಧಿಕರು ಕಂಪ್ಲೇಂಟ್ ಮಾಡಿದ್ದಾರೆ ಹೆಣ್ಣೂರು ಪೊಲೀಸ್ ಸ್ಟೇಷನಲ್ಲಿ 4 ಜನರ ಮೇಲೆ FIR ಇದರಲ್ಲಿ ಅದು ಅವರ ಡೆತ್ ನೋಟ್ ಪ್ರಕಾರ FIR ಮಾಡಲಿಕ್ಕೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಆದರೆ ನಿನ್ನೆ ಮಾಡಿರೋದು ಕೇವಲ ಒಬ್ಬರ ಮೇಲೆ, ಬಾಕಿ 3 ಜನರ ಮೇಲೆ ಬಿಟ್ಟಿದ್ದಾರೆ. ಅವರ ಬಾಕಿ ಏನೆಲ್ಲ ಕಂಪ್ಲೇಂಟ್ ಮಾಡಿದರೆ ಅವ್ರ ಮೇಲೆ FIR ಆಗಬೇಕು. ಆ FIR ಆಗುವಲ್ಲಿವರೆಗೆ ಶವವನ್ನು ಶವ ಸಂಸ್ಕಾರ ಮಾಡೋದಿಲ್ಲ ಅಂತ ಹೇಳುವಂಥ ಅವರ ಸಂಬಂಧಿಕರ ನಿಲುವು. ಈ ಪ್ರತಿಭಟನೆಗೆ BJP ರಾಜ್ಯಾಧ್ಯಕ್ಷ ವಿಜಯೇಂದ್ರ ಅವರು, R ಅಶೋಕ್ ಅವರು, ಪ್ರತಾಪ್ ಸಿಂಹ ಅವರು, KG ಬೋಪಯ್ಯನವರು ಹಾಗೂ ಯದುವೀರ್ ಅವರು ಭಾಗಿಯಾಗಿ ಈಗ ಪ್ರತಿಭಟನೆ DSP ಆಫೀಸ್ ಎದುರುಗಡೆ ಮಾಡಲಿಕ್ಕೆ ಎಲ್ಲರೂ ತಯಾರಾಗಿ ನಿಂತಿದ್ದಾರೆ. ಇದು ಅವ್ರಿಗೆ BJP ಮುಖಂಡರು ಹೇಳ್ತಕ್ಕಂಥ ಮಾತು ಅಂದರೆ ವಿನಯ್ ಅವರು ತಮ್ಮ ಡೆತ್ ನೋಟಲ್ಲಿ ಏನು ಹೇಳಿದ್ದಾರೆ, ಯಾರ ಮೇಲೆ ಆರೋಪ ಮಾಡಿದ್ದಾರೆ, ಯಾರು ಸಾವಿಗೆ ಕಾರಣ ಅಂತೇಳಿ ಉಲ್ಲೇಖ ಮಾಡಿದ್ದಾರೆ, ಅವ್ರ ಮೇಲೆ FIR ಆಗಲೇಬೇಕು, ಅಲ್ಲಿವರೆಗೂ ಕೂಡ ನಾವು ಮೃತದೇಹವನ್ನು ಇಲ್ಲಿಂದ ತೆಗೆದುಕೊಂಡು ಹೋಗೋದಿಲ್ಲ, ಅಲ್ಲಿವರೆಗೂ ಪ್ರತಿಭಟನೆ ಮಾಡ್ತೀವಿ ಅಂತಕ್ಕಂಥ ಎಚ್ಚರಿಕೆಯನ್ನು ಕೊಡ್ತಾ ಇದ್ದಾರೆ. ಇನ್ನು ವಿನಯ್ ಆತ್ಮಹತ್ಯೆ ಮಾಡಿಕೊಂಡಿದ್ದು ಬೆಂಗಳೂರಿನಲ್ಲಿ, ಅದರಲ್ಲೂ ಹೆಣ್ಣೂರು ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಇದಕ್ಕೆ ಸಂಬಂಧಪಟ್ಟಂಗೆ ಪೊಲೀಸರು ತನಿಖೆಯನ್ನು ಶುರು ಮಾಡಿದ್ದಾರೆ. ಹಲವಾರು ವಿವರಗಳನ್ನು ಕಲೆ ಹಾಕ್ತಾ ಇದ್ದಾರೆ. ಪ್ರಾಥಮಿಕ ಮಾಹಿತಿಯನ್ನು ಕಲೆ ಹಾಕಿ ಪೊಲೀಸರು ತನಿಖೆ ಶುರು ಮಾಡ್ತಾರೆ. ಒಬ್ಬ ಆರೋಪಿಯ ಹೆಸರು ಮಾತ್ರ ಇಲ್ಲಿ ಉಲ್ಲೇಖಗೊಂಡಿದೆ. ಉಳಿದ ಆರೋಪಿಗಳನ್ನ ಇತರ ಆರೋಪಿಗಳು ಅಂತ ಹೇಳಲಾಗಿದೆ. ಇತರ ಆರೋಪಿಗಳು ಅಂದ್ರೆ ಏನು? BNS ಕಾಯ್ದೆ 108ರ ಅಡಿಯಲ್ಲಿ ಪ್ರಕರಣ ದಾಖಲಾಗಿದೆ. ಪ್ರಾಥಮಿಕ ಸಾಕ್ಷ್ಯ ಆಧಾರದ ಮೇರೆಗೆ ಆರೋಪಿಯ ಬಂಧನ ಆಗಬೇಕು. ಹೀಗಾಗೇನು ಅಂತಂದರೆ ಆರೋಪಕ್ಕೆ ಸಂಬಂಧಪಟ್ಟ ಹಾಗೆ ಎಲ್ಲ ವಿವರಗಳನ್ನು ಕಲೆ ಹಾಕ್ತಾ ಇದ್ದಾರೆ. BJP ಇದನ್ನೇ ಹೇಳ್ತಾ ಇದೆ, ಸಂಬಂಧಪಟ್ಟಂಥವ್ರ ಮೇಲೆ ಮೊದಲು FIR ಹಾಕಿ, ಯಾವುದೇ ಕಾರಣಕ್ಕೂ ಬಿಡಬಾರ್ದು. ಪನ್ನಣ್ಣವ್ರ ಮೇಲೂ ಕೂಡ ಹಾಕಬೇಕು, ಮಂಥರ್ಗೌಡ ವಿರುದ್ಧ ಕೂಡ ಹಾಕಬೇಕು. ಅಲ್ಲಿ ತನಕ ನಾವು ಅಂತ್ಯ ಸಂಸ್ಕಾರ ಮಾಡಲ್ಲ ಅಂತ ಅವರ ಸೋದರ ಹೇಳ್ತಾ ಇದ್ದಾನೆ. BJPಯವರು ಕೂಡ ಇದಕ್ಕೆ ಸಂಬಂಧಪಟ್ಟಂಗೆ ನಿನ್ನೆ ಕುಶಾಲನಗರದಲ್ಲಿ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದಾರೆ. ಬನ್ನಿ ನಮ್ಮ ಪ್ರತಿನಿಧಿ ಪ್ರದೀಪ್ ನಮ್ಮೊಂದಿಗೆ ಈಗ ನೇರ ಸಂಪರ್ಕದಲ್ಲಿದ್ದಾರೆ. ಪ್ರದೀಪ್, ನೋಡ್ಬೇಕೇನು ಯಾವ್ಯಾವ ವಿಷಯಗಳು? ಈಗ ನೋಡಿ, ಒಬ್ಬ ಆರೋಪಿ, ಆ ಒಬ್ಬ ಆರೋಪಿ ಯಾರು? ನಂಬರ್ 1. ಜೊತೆಗೇನು ಅಂತಂದರೆ ಉಳಿದಂಥವ್ರನ್ನ ಇತರ ಆರೋಪಿಗಳು ಅಂತ ಹೇಳಿರುವಂಥದ್ದು. ಹಾಗಾದರೆ ಇತರ ಆರೋಪಿಗಳು ಯಾರ್ಯಾರು? ಪ್ರಾಥಮಿಕ ಅಂಶಗಳು ಅನ್ನೋದಾದರೆ, ಪ್ರಾಥಮಿಕ ವಿವರಗಳು ಅನ್ನೋದಾದರೆ ಯಾವ್ಯಾವ ವಿವರಗಳು, ಯಾವ ಆಧಾರದ ಮೇಲೆ ಈ ತನಿಖೆ ಆಗುತ್ತೆ? ರಂಗನಾಥ್, ನಿನ್ನೆ ನಡೆದಂತಹ ವಿನಯ್ ಸೋಮಯ್ಯ ಅವರ ಆತ್ಮಹತ್ಯೆ ಪ್ರಕರಣ ಸಂಬಂಧ ಒಂದು ಕಡೆ ಅವರ ಅಂತ್ಯಕ್ರಿಯೆಗೆ ಸಿದ್ಧತೆ ಆಗ್ತಾ ಇದ್ರೆ, ಮತ್ತೊಂದು ಕಡೆ BJP ನಾಯಕರು ಅವರ ಪ್ರತಿಭಟನೆ ಅಂದರೆ ಒಂದು FIR ನಲ್ಲಿ ಶಾಸಕರ ಹೆಸರನ್ನು ಸಹ ಉಲ್ಲೇಖಿಸಬೇಕು ಅಂತ ಪ್ರತಿಭಟನೆ ನಡೆಸ್ತಾ ಇರೋದು. ಆದರೆ ಮಗದೊಂದು ಕಡೆ ಅದರಲ್ಲೂ ಪ್ರಮುಖವಾಗಿ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇರುವಂತದ್ದು ತನಿಖೆ. ಈ ಒಂದು ತನಿಖೆಯನ್ನು ಸದ್ಯ ಹೆಣ್ಣೂರು ಪೊಲೀಸರು ಮಾಡ್ತಾ ಇರುವಂತದ್ದು. ನಿನ್ನೆ FIR ಅನ್ನು ದಾಖಲಿಸಿಕೊಂಡಿರುವಂತಹ ಹೆಣ್ಣೂರು ಪೊಲೀಸರು, ಅದರಲ್ಲಿ ಓರ್ವ ಆರೋಪಿ ಅಂದ್ರೆ ಪ್ರಮುಖ ಆರೋಪಿ ಅಂತಾನೆ ಗುರುತಿಸಲ್ಪಟ್ಟಿರುವಂತಹ ತೆನ್ನೀರ್ ಮಹಿಮಾ, ಅಂದ್ರೆ ಡೆತ್ ನೋಟ್ ನಲ್ಲಿ ಪ್ರಮುಖವಾಗಿ ಉಲ್ಲೇಖಿಸಿದಂತಹ ಹೆಸರು ಯಾರಿದ್ದಾರೆ, ತೆನ್ನೀರ್ ಮಹಿನಾ ಅಂತ, ಅವರನ್ನ ಪ್ರಮುಖ ಆರೋಪಿ ಅಂತ ಗುರುತಿಸಿಕೊಂಡಿರೋದು. ಅದ್ರ ಜೊತೆಗೆ ಈಗ ಕುಟುಂಬಸ್ಥರು ದೂರಲ್ಲಿ ನೀಡಿರುವಂತದ್ದು ಮತ್ತು ಡೆತ್ ನೋಟ್ ಅಲ್ಲಿ ಇದ್ದಂತಹ ಇನ್ನಿತರ ಹೆಸರುಗಳಂದ್ರೆ ಶಾಸಕರಾದಂತಹ ಪೊನ್ನಣ್ಣ ಹಾಗೂ ಮಂಥರ್ಗೌಡ ಮತ್ತು ಇನ್ನೊಬ್ಬ ಪೂವಯ್ಯ ಅಂತ, ಇವರ ಹೆಸರುಗಳು ಏನು ದೂರಲ್ಲಿ ಕೊಟ್ಟಿದ್ರು ಅವು ಎಲ್ಲರ ಹೆಸರುಗಳನ್ನು ಸಹ ಆರೋಪಿತರ ಪಟ್ಟಿಯಲ್ಲಿ ಉಲ್ಲೇಖಿಸದೆ ಅವರನ್ನ ಇತರರು ಅಂತ ಹೇಳಿ ಪೊಲೀಸರು ದಾಖಲಿಸಿಕೊಂಡಿರುವಂತದ್ದು. ಸದ್ಯ ಈಗ ನೆನೆಯೂ ಸಹ BJP ಮುಖಂಡರು ಸಹ ಈ ಬಗ್ಗೆ ದೂರನ್ನ ನೀಡಿದ್ರು, ಇವರ ಹೆಸರುಗಳನ್ನು ಸಹ ಸೇರಿಸಬೇಕು ಅಂತ. ಹೀಗಾಗಿ ಫೈಲ್ನ ಕಡತ ಏನಿದೆ ಆ ಕಡತದಲ್ಲಿ ಅವರ ಹೆಸರುಗಳನ್ನ ಅವರ ಹೆಸರನ್ನು ಸಹ ಪೊಲೀಸರು ಉಲ್ಲೇಖಿಸಿಕೊಳ್ತಾರೆ. ಆದ್ರೆ FIR ಅಲ್ಲಿ ಅವರ ಹೆಸರು ಇರಲ್ಲ. ಅಂದ್ರೆ ತನಿಖೆಯ ಭಾಗವಾಗಿ ಇವರ ಹೆಸರುಗಳು ಸಹ ಇರುತ್ತೆ. ಆದ್ರೆ ಸದ್ಯಕ್ಕೀಗ ಇರುವಂತದ ಪ್ರಶ್ನೆ 108 BNS 108 ಆತ್ಮಹತ್ಯೆಗೆ ಪ್ರಚೋದನೆ ಅಂತ ಏನು ಆರೋಪ ಇದೆ, ಈ ಒಂದು ಸೆಕ್ಷನ್ ಅಡಿಯಲ್ಲಿ ಪೊಲೀಸರು ಈಗ ಕೇಸನ್ನ ದಾಖಲಿಸಿಕೊಂಡು ತನಿಖೆಯನ್ನ ಮಾಡ್ತಾ ಇರೋದಂಥದ್ದು. ಸದ್ಯಕ್ಕೆ ಇದು ನಾನ್ ಬೇಲಬಲ್ ಕೇಸ್ ಆಗಿದ್ರು ಸಹ ಈ ಒಂದು ಪ್ರಕರಣದಲ್ಲಿ
ಮೊಬೈಲ್ ರಿಟ್ರೀವ್ ಆಗ್ಬೇಕಾಗಿರುವಂತದ್ದು ಪ್ರಮುಖವಾಗಿ ವಿನಯ್ ಸೋಮಯ್ಯ ಅವ್ರದ್ದು. ಹೀಗಾಗಿ ವಿನಯ್ ಸೋಮಯ್ಯ ಅವ್ರದ್ದು ಮೊಬೈಲ್ ಅನ್ನ ನೆನ್ನೆ ವಶಕ್ಕೆ ಪಡೆದಿರುವಂತಹ ಪೊಲೀಸರು ಅದನ್ನ ರಿಟ್ರೀವ್ಗೆ ಕಳಿಸಿದ್ದಾರೆ. ಯಾಕಂದ್ರೆ ಇದೊಂದು ಡಿಜಿಟಲ್ ರೂಪದಲ್ಲಿ ಡೆತ್ ನೋಟ್ ಇರುವ ಕಾರಣಕ್ಕಾಗಿ ಅವ್ರದ್ದು FSL ಏನು ವರದಿಗಳೇನಿದೆ ಆ ವರದಿಗಳು ಬರಬೇಕು. ಅಂದ್ರೆ ಈ ಮುಂಚೆ ಅವ್ರು ಯಾರಿಗಾರು ಮೆಸೇಜ್ ಮಾಡಿದ್ರ, ಮತ್ತೆ ಆ ಗ್ರೂಪ್ ಅಲ್ಲಿ ಏನೆಲ್ಲ ಡಿಸ್ಕಷನ್ ನಡೆದಿದೆ, ಮತ್ತೆ ಆ ಒಂದು ವಾಟ್ಸ್ಆಪ್ ಗ್ರೂಪ್ ನಲ್ಲಿರುವಂತಹ ಕಂಪ್ಲೀಟ್ ಮೆಸೇಜ್ ಏನು, ಯಾಕಂತ ಹೇಳಿದ್ರು ನಿನ್ನೆ ಫಾರ್ವರ್ಡೆಡ್ ಮೆಸೇಜ್ಗಳು ಹರಿದಾಡ್ತಾ ಇದೆ ಹೊರತು ಅವರ ಮೊಬೈಲ್ ಅಲ್ಲಿ ಎಷ್ಟು ಪ್ರಮಾಣದಲ್ಲಿ ಮೆಸೇಜ್ ಇದೆ, ಯಾವ ರೀತಿಯಾಗಿ ಮೆಸೇಜ್ ಆಗಿದ್ದಾರೆ, ಮತ್ತು ಅದರ ಕಾಲ್ ರೆಕಾರ್ಡಿಂಗ್ಸ್ ಆಗ್ಬೋದು, ಅಥವಾ ವಿನಯ್ ಅವರು ಈ ಮುಂಚೆ ಅಥವಾ ಯಾಕಂದ್ರೆ ಅವರು 4:30 ಆತ್ಮಹತ್ಯೆ ಮಾಡ್ಕೊಂಡಿರೋ ಕಾರಣಕ್ಕಾಗಿ ರಾತ್ರಿಯಿಂದ ಅವರ ಟವರ್ ಲೊಕೇಶನ್ ಎಲ್ಲೆಲ್ಲಿದ್ವು, ಮತ್ತೆ ಯಾವ ರೀತಿಯಾಗಿ ಯಾರ ಜೊತೆ ಮಾತಾಡಿದ್ರು, ಅವ್ರ ಕಾಲ್ ರೆಕಾರ್ಡಿಂಗ್ಸ್ ಏನಾದ್ರು ಇದೆಯಾ, ಮತ್ತೆ ವಿಡಿಯೋ ರೆಕಾರ್ಡಿಂಗ್ಸ್ ಏನಾದ್ರು ಇದೆಯಾ, ಈ ಎಲ್ಲದರ ಬಗ್ಗೆಯೂ ಸಹ ಪೊಲೀಸರು ಪ್ರಾಥಮಿಕವಾಗಿ ಮಾಹಿತಿಯನ್ನು ಕಲೆ ಹಾಕಬೇಕಾಗಿದೆ. ಹೀಗಾಗಿ FSL ನ ರಿಪೋರ್ಟ್ ಏನ್ ಬರುತ್ತೆ ಮೊಬೈಲ್ ರಿಟ್ರೀವ್ ಆದ ನಂತರ ಬೇಸಿಕ್ ಆಗಿ ಆ ಒಂದು ಆಧಾರದ ಮೇಲೆ ಪೊಲೀಸರು ಮುಂದಿನ ಹೆಜ್ಜೆ ಇಡಲಿದ್ದಾರೆ. ಅದರಲ್ಲೂ ಸಹ ತನಿಖಾಧಿಕಾರಿ ವಿವೇಚನೆಗೆ ಈ ಒಂದು ಪ್ರಕರಣವಾದ ಬಿಟ್ಟಿದ್ದು. ಸೊ ಆತ್ಮಹತ್ಯೆಗೆ ಪ್ರಚೋದನೆ ಆರೋಪದಲ್ಲಿ ಈಗ ಮೊದಲ ಆರೋಪಿ ಯಾರಿದ್ದಾರೆ ತನ್ನೀರ್ ಮಹಿಮಾ, ಅವ್ರಿಗೆ ನೋಟಿಸ್ ನೀಡಬೇಕು, ಅವ್ರನ್ನ ಬಂಧನ ಮಾಡ್ಬೇಕಂತ ಹೇಳಿ ಮುಂದಿನ ಹೆಜ್ಜೆ ಪೊಲೀಸರು ಎಚ್ಚರಿಕೆ. ಧನ್ಯವಾದ ತಮ್ಮೆಲ್ಲ ಮಾಹಿತಿಗೆ, ಸಾಕಷ್ಟು ವಿವರಗಳನ್ನು ಕೊಟ್ಟಿದ್ದೀರಿ.